ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾರೆಲ್ಲ ಕಾಯಕತ್ತೇನೋ ಅವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಗೃಹ ಸಚಿವರಾದ ಪರಮೇಶ್ವರ್ ಸರ್ ಅವರು 8,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಈಗ ನೇಮಕಾತಿಯನ್ನ ಮಾಡೋದಾಗಿ ಅಫಿಷಿಯಲ್ ಆಗಿ ಮಾಹಿತಿಯನ್ನ ಕೂಡ ಕೊಟ್ಟಿರ್ತಾರೆ. ಬನ್ನಿ ಅದು ಏನೇನೈತಿ ಅಂತೇಳಿ ನೋಡೋಣ. ಅದಕ್ಕೂ ಮೊದಲು ಪೊಲೀಸ್ ಕಾನ್ಸ್ಟೇಬಲ್, ಪಿಸಿ, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರೆ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದಾನೆ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್. ಸ್ನೇಹಿತರೆ, ನೀವೇನಾದ್ರೂ PC, PSI, SD, FD ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಸಿಲೆಬಸ್ ಅಲ್ಲಿರೋ ನೋಟ್ಸ್ ನಿಮಗೆ PC, PSI, SD, FD ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ, ಮಿಸ್ ಮಾಡ್ಕೋಕ ಹೋಗ್ಬೇಡ್ರಿ. ಬನ್ನಿ, ಹಾಗಿದ್ರೆ ಸ್ನೇಹಿತರೆ, ಇದು ಪತ್ರಿಕೆಯಲ್ಲಿ ಬಂದ ಮಾಹಿತಿಯಾಗಿರ್ತದ. ಗೃಹ ಸಚಿವರು ಅಫಿಷಿಯಲ್ ಆಗಿ ಕೊಟ್ಟ ಮಾಹಿತಿಯಾಗಿರ್ತದ. ಕಲಬುರಗಿಯಲ್ಲಿ ಒಂದು ಸಮಾರಂಭದಲ್ಲಿ ಈ ರೀತಿ ಕೊಟ್ಟಿರ್ತಾರ. ನೋಡ್ಕೋಬಹುದು ನೀವು ಇಲ್ಲಿ. ಮಂಗಳವಾರ ಏಪ್ರಿಲ್ 28 6ಕ್ಕೆ ಹೇಳಿದ ಮಾಹಿತಿ. 8,000 ಕಾನ್ಸ್ಟೇಬಲ್ ನೇಮಕಕ್ಕೆ ವಾರದಲ್ಲಿ ಅಧಿಸೂಚನೆ. ಡಾಕ್ಟರ್ ಸಚಿವ ಪರಮೇಶ್ವರ್ ಸರ್ ಅವರು ಹೇಳ್ತಾರೆ. ಇವರು ಗೃಹ ಸಚಿವರಾಗಿರ್ತಾರ. ಇಲ್ಲಿಗ ಒಳ ಮೀಸಲಾತಿ ವಿವಾದ ಬಗೆಹರಿದಿರುವುದರಿಂದ ಒಂದು ವಾರದಲ್ಲಿ 8,000 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಗೃಹ ಸಚಿವರು ಹೇಳ್ತಾರ. ಹಾಗಿದ್ರೆ ಯಾವೆಲ್ಲ ನೇಮಕಾತಿಗಳು ಅಂತ ನೋಡೋದಾದ್ರೆ, ಸ್ನೇಹಿತರೆ, ನೀವು ಲಾಸ್ಟ್ ಟೈಮ್ ಒಂದು ದೊಡ್ಡ ಮಟ್ಟದಲ್ಲಿ ಧಾರವಾಡದಲ್ಲಿ ಹೋರಾಟ ಆದಾಗ ಒಂದೇ ವಾರದಲ್ಲಿ ನೇಮಕಾತಿಯನ್ನ ಮಾಡ್ತೀವಿ ಅಂದಾಗ ಇದು ಅಫಿಷಿಯಲ್ ಆಗಿ ಬಿಟ್ಟಿದ್ರಿ. ಕರ್ನಾಟಕ ಪೊಲೀಸ್ ಇಲಾಖೆ ಅಂತ ಬಿಟ್ಟಿದ್ರು. ಅವಾಗ ನೇಮಕಾತಿ ಆಗ್ಬೇಕಿತ್ತು. ಅದರಲ್ಲಿ ಒಳ ಮೀಸಲಾತಿ ಅಂತಿಮ ತೀರ್ಪು ಬಂದಿದ್ದಿಲ್ಲ. ಅದನ್ನ ಸ್ವಲ್ಪ ಸ್ಟೇ ಇಟ್ಟಿದ್ರು. ಅದೀಗ ಕಂಪ್ಲೀಟ್ ಆಗಿ ಮುಗದತ್ರಿ. ಒಳ ಮೀಸಲಾತಿ ಮುಗದತಿ. ಲಾಸ್ಟ್ ಟೈಮ್ ಮಾಡಿದಂಗ ಒಂದ ವಾರದಲ್ಲಿ ನೇಮಕಾತಿ ಮಾಡ್ತೀವಿ ಅಂತೇಳಿ ಡಿಲೇ ಮಾಡಿದಂಗ ಮಾಡಂಗಿಲ್ರಿ. ಈ ಸಾರಿ 100% ನೇಮಕಾತಿಯನ್ನ ಮಾಡ್ಕೋತಾರ. ಹಾಗಿದ್ರೆ ನೇಮಕಾತಿ ಆದ್ರೆ ಯಾವ ಯಾವ ಹುದ್ದೆಗಳು ನೇಮಕಾತಿ ಆಕ್ಕವಪ್ಪ ಅಂತ ನೋಡಿದ್ರೆ, ಇವು ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು ರೀ. ಏನ್ ನೋಡಾಕತ್ತಿರಲ್ಲ, CPC ಅಂದ್ರೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಖಾಲಿ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರ. ನಾವು ಸದ್ಯಕ್ಕಾಗಿ ಒಟ್ಟು ಪೋಸ್ಟ್ಗಳು ಎಷ್ಟದ ಅಂತ ನೋಡಿದ್ರೆ 4,000+ ಹುದ್ದೆಗಳು ಖಾಲಿ ಇರ್ತಾವ. ಕಾನ್ಸ್ಟೇಬಲ್, ಇದು ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲ್ ಆದ ಕಾರಣ ಕಡ್ಡಾಯವಾಗಿ PUC, ಈಗ ಸದ್ಯಕ್ಕೆ ಎಲ್ಲಾನು ಕೂಡ PUC ನ ಮುಗಿಸಿರ್ಬೇಕು. PUC, ITI, ಡಿಪ್ಲೊಮಾ. ಇದಕ್ಕೆ ಪುರುಷರು ಪ್ಲಸ್ ಮಹಿಳೆಯರು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆ ಪ್ರಾರಂಭ ಇನ್ನೇನು ಒಂದು ವಾರದಲ್ಲಿ ಆಗತ್ತಾ. ಸ್ಟಡಿಯನ್ನ ಯಾರ ಸರಿಯಾಗಿ ಮಾಡಾಕತ್ತಿಲ್ಲ, ನಿಮ್ಮ ಸ್ಟಡಿಯನ್ನ ಇವತ್ತಿನಿಂದ ಚುರುಕುಗೊಳಿಸಲಿಕ್ಕಂದ್ರ ಕೋಚಿಂಗ್ ಹೋಗ್ತೀನಿ ಅನ್ನೋರು ಕೋಚಿಂಗ್ ಆದ್ರೂ ವರಿ, ಇಲ್ಲಪ್ಪ ನಾವು ಇಲ್ಲೇ ಮನೆಯಲ್ಲೇ ಕೂತು ಸೆಲ್ಫ್ ಸ್ಟಡಿ ಮಾಡ್ತೇನೆ, ನಮ್ಮ ನೋಟ್ಸ್ ಅನ್ನ ತೆಗೆದುಕೊಂಡು ಕೂಡ ಸ್ಟಡಿಯನ್ನ ಮಾಡಬಹುದು. ಇನ್ನು ಅದೇ ರೀತಿ APC ಅಂದ್ರೆ CAR, DAR ಹುದ್ದೆಗಳದು ಕೂಡ ನೇಮಕಾತಿ ಆಗತ್ತಾ. ಒಟ್ಟು 8 ಹುದ್ದೆಗಳದವಪ್ಪ ಅಂದ್ರ 1,650 ಅಂದ್ರೆ 1,650 ಹುದ್ದೆಗಳು. ಇದಕ್ಕೆ ಮೊದಲ SSLC ಇತ್ತು. ಇವಾಗ ಇದಕ್ಕೂ ಕೂಡ PUC ಅಥವಾ ITI, ಡಿಪ್ಲೊಮಾ ಅಂದ್ರೆ 10+2 ಅನ್ನ ಮಾಡ್ಯಾರ. ಇದಕ್ಕೆ ಕೇವಲ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಇದಾದ ನಂತರ ಈಗ ಸದ್ಯಕ್ಕೆ ಫಸ್ಟ್ ಸಿವಿಲ್ ಆಗುವ ಸಾಧ್ಯತೆನೇ ಜಾಸ್ತಿ ಐತ್ರಿ. ಸಿವಿಲ್ DR ಇಲ್ಲ, ಇದ್ರ ಜೊತೆಗೆ ಒಂದು KSRP ಒಂದ್ ಐತ್ರಿ. ಇದು KSRP ಮೊದಲ ಲಾಸ್ಟ್ ಟೈಮ್ ಆಗ್ಬೇಕಿತ್ತು ಅಂದ್ರೆ 2 ವರ್ಷದ ಹಿಂದ ಆಗ್ಬೇಕಿತ್ರಿ. ಇದು 1.5 ವರ್ಷ. ಹತ್ರ ಸೆಪ್ಟೆಂಬರ್ 2024 ನೇಮಕಾತಿ ಆಗ್ಬೇಕಿತ್ತು. ಕರೆಕ್ಟ್ ಅದ ನೇಮಕಾತಿ ಇನ್ನೇನೊಂದು ವಾರದಾಗ ರಿಲೀಸ್ ಆಕತ್ ಅನ್ನೋ ಅಷ್ಟ್ರಾಗ ಈ ಒಳ ಮೀಸಲಾತಿಯನ್ನ ತಂದದಕ್ಕ ಜಾಯಿಂಟ್ ಮಾಡಿದ್ರಿ. 3 ತಿಂಗಳದಾಗ ಒಳ ಮೀಸಲಾತಿ ಮುಗಿತಂದ್ರ 1.5 ವರ್ಷ ಆತು, ಇನ್ನ ಮುಗುದಿಲ್ಲ. ಅಂದ್ರೆ ಈಗ ನಿನ್ನೆ ಮೊನ್ನೆ ತಾನೇ ಮುಗದತಿ. ನೇಮಕಾತಿ ಇನ್ನು ಸ್ಟಾರ್ಟ್ ಆಗಿಲ್ಲ. ನೇಮಕಾತಿ ಇನ್ನೇನೊಂದು ವಾರದಲ್ಲಿ ಸ್ಟಾರ್ಟ್ ಆಗತ್ತಾ. ಇದಾದ ನಂತರ ಈಗ 4,000 ಏನ ಸಿವಿಲ್ ರೀ. ಇದು 1,650 CAR, DAR, 2,032 KSRP. ಇದಕ್ಕೂ ಕೂಡ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು KSRPಗೆ. ಅದೇ ರೀತಿ KSISF ಹುದ್ದೆಗಳು ಇವು ಕೂಡ 500+ ಹುದ್ದೆಗಳು ಅದಾವ್ರಿ.
ಒಟ್ಟಾರೆಯಾಗಿ ಇವಕ್ಕೆಲ್ಲವಕ್ಕೂ ಕೂಡ ಕಡ್ಡಾಯವಾಗಿ 10th+2 ಪಾಸ್ ಆದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಕೆ ಪ್ರಾರಂಭ ಇನ್ನೇನು ಒಂದು ವಾರದಲ್ಲಿ, ಆಲ್ಮೋಸ್ಟ್ ಎಲ್ಲ ಒಂದು ವಾರ ಅಂತ ಏನ್ ಗ್ಯಾರಂಟಿ ಇಲ್ಲ ನನಗ. ಆಲ್ಮೋಸ್ಟ್ ಮೇ 10ರ ನಂತರ ಆಗುವ ಸಾಧ್ಯತೆ ಐತ್ರಿ. ಮೇ 10ರ ನಂತರ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುವ ಸಾಧ್ಯತೆ ಜಾಸ್ತಿ ಐತ್ರಿ. ನೋಡಿದ್ರಲ್ಲ, ಅಫಿಷಿಯಲ್ ಆಗಿ ಮಾಹಿತಿಯನ್ನ ತೋರಿಸಿವ್ರಿ. ಸೊ ಇನ್ಮೇಲೆ ಸ್ಟಡಿ ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ರಿ. ಸ್ನೇಹಿತರೆ, ನಿಮಗೇನಾದ್ರೂ ಸ್ಟಡಿ ಮೆಟೀರಿಯಲ್ ಬೇಕು PC, PSI, SD, FD, ವಿಲೇಜ್ ಅಕೌಂಟ್ಗೆ ಅಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಹೈ ಪೊಲೀಸ್ ಅಂತೇಳಿ ಹೈ ಪೊಲೀಸ್ ನೋಟ್ಸ್ ಅಥವಾ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟು ನಿಮಗೆ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತದ. ಸ್ನೇಹಿತರೆ, ಇದಾಗಿತ್ತು ಇವತ್ತು ವಿಡಿಯೋ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.